ಸಿಎಂ ಸಿದ್ದರಾಮಯ್ಯನವರಿಗೆ ಮುಡಾ ಸೈಟ್ ಹಂಚಿಕೆ ಉರುಳಾಗಿರುವಂತದ್ದು ನಾಳೆ ನಿರ್ಧಾರವಾಗಲಿದೆ. ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ನಾಳೆ ಏನಾಗುತ್ತೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಮುಡಾ ಸೈಟ್ ಹಂಚಿಕೆ ಈಗ ಅವರಿಗೆ ಉರುಳಾಗಿದೆ. ಕಾನೂನಿನ ಕುಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರಿಗಿಂತ ಅವರ ಕುರ್ಚಿಗೆ ಕಂಟಕವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾಳೆಯ ಆ ಒಂದು ನಿರ್ಧಾರದ ವಿಚಾರವಾಗಿ ಸಾಕಷ್ಟು ಕುತೂಹಲ. ಎಸ್, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮುಡಾ ಸೈಟ್ ಹಂಚಿಕೆಯ ಉರುಳಾಗಿದೆ. ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ನಾಳೆಗೆ ನಿರ್ಧಾರವಾಗಲಿದೆ. ಅವರ ಭವಿಷ್ಯ ಸಿಎಂ ಪರವಾಗಿ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ ಸಿಂಘ್ವಿ. 2 ದಿನಗಳ ಕಾಲ ಹೈಕೋರ್ಟ್ನಿಂದ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿದೆ. 31ನೇ ತಾರೀಕು ಅವರ ಈ ಒಂದು ವಿಚಾರ ಮತ್ತೆ ಭವಿಷ್ಯ ನಿರ್ಧಾರವಾಗಲಿದೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಈಗ ಸಿದ್ದರಾಮಯ್ಯನವರಿಗೆ ಆ ಒಂದು ಕೇಸ್ ವಿಚಾರವಾಗಿ ಏನ್ ಮಾಡಿಸಿದ್ರು, ವಾದವನ್ನ ಏನ್ ಹೇಳಿದ್ರು ಸಿಂಘ್ವಿ ಅವರು ನೋಡ್ತಾ ಹೋಗೋದಾದ್ರೆ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ರು. 3ನೇ ವ್ಯಕ್ತಿಯ ದೂರನ್ನ ಆಧರಿಸಿ ಸ್ಯಾಂಕ್ಷನ್ ನೀಡಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು 3ನೇ ವ್ಯಕ್ತಿಯ ದೂರನ್ನ ಆಧರಿಸಿ. ಗವರ್ನರ್ ಸ್ಯಾಂಕ್ಷನ್ ಬಳಿಕ ಅಬ್ರಹಾಂ ಪಿಸಿಆರ್ ಅನ್ನ ದಾಖಲಿಸಿದ್ದಾರೆ. ಇದನ್ನು ಕೂಡ ಎತ್ತಿ ಹಿಡಿದಿದ್ದಾರೆ. ಒಂದು ಕಡೆ ಈ ವಿಚಾರಕ್ಕೆ ಪಿಸಿಆರ್ 17A ಅನ್ನ ಅನ್ವಯ ಮಾಡೋದಕ್ಕೆ ಆಗೋಲ್ಲ ಅನ್ನುವಂಥದ್ದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಒಂದು ವಿಚಾರವನ್ನ ಮಂಡಿಸಿರುವಂತದ್ದು. ಆತುರಾತುರವಾಗಿ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತಹ ವಿಚಾರವಾಗಿ ಇದು ಯಾವಾಗ್ಲೂ ಅಂದ್ರೆ 2005 2010ರಲ್ಲಿ ನಡೆದಿರುವುದು. ಇದು ಈಗ ನಡೆದಿರುವಂತಹ ವಿಚಾರ ಅಲ್ಲ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತದ್ದೇ ಅಲ್ಲ. ಸೊ 2005 2010ರಲ್ಲಿ ನಡೆದಿರೋದು. ಬಾಮೈದ ದಾನ ಮಾಡುವಾಗ ಸಿಎಂ ಅಧಿಕಾರದಲ್ಲಿ ಇರಲಿಲ್ಲ. ಬಾಮೈದ್ಯ ಯಾರಿಗೆ ಅವರ ಹೆಂಡತಿಗೆ ಅರಿಶಿನ ಕುಂಕುಮಕ್ಕೆ ಕೊಟ್ಟಂತ ಈ ಒಂದು ಸೈಟ್ ವಿಚಾರವಾಗಿ ಆಗ ಸಿದ್ದರಾಮಯ್ಯನವರು ಸಿಎಂ ಆಗಿದ್ರೆ ಇವರ ಆ ಒಂದು ಅಳತೆಯಲ್ಲೇ ಅದು ಆಗಿದೆ ಅಂತ ಹೇಳ್ಬಹುದಿತ್ತು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಆಗ ಅಧಿಕಾರದಲ್ಲಿ ಇರಲಿಲ್ಲ, ಸಿಎಂ ಆಗಿರ್ಲಿಲ್ಲ. ಪ್ರಾಸಿಕ್ಯೂಷನ್ ಅನುಮತಿ ನೀಡೋದಕ್ಕೆ ಒಂದು ಕಾರಣ ಕೂಡ ನೀಡಿಲ್ಲ. ಹೇಗ್ ಪ್ರಾಸಿಕ್ಯೂಷನ್ ಮೂವ್ ಮಾಡ್ತಾರೆ? ಪ್ರಾಸಿಕ್ಯೂಷನ್ ಅನ್ನ ಕೊಡೋದಕ್ಕೆ ಒಂದು ಕಾರಣ ಕೊಡ್ಬೇಕಲ್ವಾ? ಕ್ಯಾಬಿನೆಟ್ ಸಲಹೆಯನ್ನ ರಾಜ್ಯಪಾಲರು ಇಲ್ಲಿ ಪರಿಗಣಿಸಿಲ್ಲ. ಕ್ಯಾಬಿನೆಟ್ ನಲ್ಲಿ ಒಂದು ಚರ್ಚೆಯನ್ನ ಮಾಡಲಾಗುತ್ತೆ. ಚರ್ಚೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನ ಪಡಿಬೇಕಾಗುತ್ತೆ. ಆದ್ರೆ ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆಯನ್ನೇ ಇಲ್ಲಿ ಪರಿಗಣಿಸಿಲ್ಲ. ಇಂತಹ ವಿಚಾರಣೆಗಳಿಗೆ ಕ್ಯಾಬಿನೆಟ್ ಸಲಹೆ ಪಡಿಬೇಕು. ಅಷ್ಟು ಈಸಿಯಾಗಿ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಹೇಗ್ ಬೇಕಾಗೆ ಬಳಸೋದಕ್ಕೆ ಸಾಧ್ಯವಿಲ್ಲ. ಪ್ರಾಸಿಕ್ಯೂಷನ್ ಅನ್ನುವಂಥದ್ದು ಸಂವಿಧಾನದ ಒಂದು ಭಾಗ. ಸೊ ಅದನ್ನ ಯಾವ ಸಂದರ್ಭದಲ್ಲಿ ಮೂವ್ ಮಾಡಬೇಕು ಅಂದ್ರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಂತ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಕಡಿವಾಣವನ್ನ ಹಾಕೋದಿಕ್ಕೆ, ಅದಾದ ನಂತರವಾಗಿ ಸಿದ್ದರಾಮಯ್ಯನವರ ಮೇಲೆ ಕೇಳಿ ಬಂದಿರುವಂತಹ ವಿಚಾರವಾಗಿ. ಸೊ ಆದ್ರೆ ಇಲ್ಲಿ ಒಂದು ಕಡೆ ಆತುರಾತುರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. 2005-10ರಲ್ಲಿ ನಡೆದಿರುವಂತಹ ವಿಚಾರ. ಬಾಮೈದ ದಾನ ಮಾಡುವಾಗ ಸಿಎಂ ಅಧಿಕಾರದಲ್ಲಿ ಆಗಿರ್ಲಿಲ್ಲ. ಸೊ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದಕ್ಕೆ ಒಂದು ಕಾರಣ ಕೂಡ ಕೊಟ್ಟಿಲ್ಲ. ಕ್ಯಾಬಿನೆಟ್ ಸಲಹೆ ಅಂತೂ ಮೊದಲೇ ಪರಿಗಣಿಸಿಲ್ಲ. ಈ ವಿಚಾರದಲ್ಲಿ ಕ್ಯಾಬಿನೆಟ್ ಸಲಹೆ ಯಾಕೆ ಪಡೆದಿಲ್ಲ? ಆಗಸ್ಟ್ 1ರಂದು ಕ್ಯಾಬಿನೆಟ್ ಸಲಹೆ ನೀಡಿದೆ. ಆದ್ರೆ ಆಗಸ್ಟ್ 3ರಂದು ಖುದ್ದು ಸಿಎಂ ಅವರೇ ಉತ್ತರವನ್ನ ನೀಡಿದ್ದಾರೆ. ಆದ್ರೆ ಇದ್ರ ಜೊತೆಗೆ ಆಗಸ್ಟ್ 16ರಂದು ಎಲ್ಲವನ್ನ ಕೂಡ ಮೀರಿ ಆದೇಶಿಸಲಾಗುತ್ತೆ. ಅಂದ್ರೆ 6 ದೂರು ಬಾಕಿ ಇರುವಾಗಲೇ ರಾಜ್ಯಪಾಲರಿಗೆ ಅರ್ಜೆಂಟ್ ಏನಿತ್ತು ಅನ್ನುವಂತಹ ವಿಚಾರವಾಗಿ ಇಲ್ಲಿ ಬಹಳ ಯಾವ ತರ ಅಂದ್ರೆ ನೋಡಿ, ವಕೀಲರು ಯಾವುದೇ ಒಂದು ಕೇಸನ್ನ ಕೈಗೆತ್ಕೊಳ್ತಾರೆ ಅಂದ್ರೆ ಅದರಲ್ಲೂ ಕೂಡ ಹೈ ಪ್ರೊಫೈಲ್ ಇರುವಂತಹ ಕೇಸ್. ಒಂದು ರಾಜ್ಯದ ಮುಖ್ಯಮಂತ್ರಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ. ಅಷ್ಟು ಸೂಕ್ಷ್ಮವಾದಂತಹ ವಿಚಾರ ಇದು. ಅಷ್ಟು ಈಸಿಯಾದಂತಹ ವಿಚಾರ ಅಲ್ವೇ ಇಲ್ಲ. ಅದು ಕೂಡ ಸಿದ್ದರಾಮಯ್ಯನವರ ವಿಚಾರವಾಗಿ ಪ್ರಬಲ ಘಟಾನುಘಟಿ ವಕೀಲರನ್ನ ರಾಜ್ಯಕ್ಕೆ ಕರೆಸಿ ವಾದವನ್ನ ಮಾಡಿಸೋದಕ್ಕೆ ಬಿಟ್ಟಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರು ವಕೀಲರಾಗಿ ಅವ್ರಿಗೆ ತಿಳಿದಿರುತ್ತೆ ಎಲ್ಲಿ ಯಾವೊಂದು ವಿಚಾರವನ್ನ ಇಲ್ಲಿ ಮಂಡಿಸಬೇಕು ಅನ್ನುವಂಥದ್ದು. ಸೊ ಸಿದ್ದರಾಮಯ್ಯ
ಸಿದ್ದರಾಮಯ್ಯನವರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಮೂವ್ ವಿಚಾರವಾಗಿ ಇಲ್ಲಿ ರಾಜ್ಯಪಾಲರದೇ ಹಾಗಿದ್ರೆ ತಪ್ಪಿದೆಯಾ? ಯಾವುದೇ ಸಲಹೆಯನ್ನೇ ಪಡೆಯದೆ, ಕ್ಯಾಬಿನೆಟ್ ನಲ್ಲಿ ಸಲಹೆಯನ್ನ ಪಡೆಯದೆ, ಅದರ ಜೊತೆಗೆ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಕೊಟ್ಟಂತ ದೂರನ್ನ ಆಧರಿಸಿ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಾತುರಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ರಾಜ್ಯಪಾಲರ ಮೇಲೆ ಒತ್ತಡ ಏನಾದ್ರೂ ಇತ್ತ ಅನ್ನುವಂಥದ್ದು ಖಂಡಿತವಾಗ್ಲೂ ಇದೆಲ್ಲ ಬೆಳವಣಿಗೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಪ್ರಮುಖವಾಗಿ ನಾಳೆ 2 ದಿನಗಳ ಕಾಲ ರಿಲೀಫ್ ಇದೆ, ನಿನ್ನೆ ಮತ್ತು ಇವತ್ತು. ಸೊ ಸಿದ್ದರಾಮಯ್ಯನವರ ಭವಿಷ್ಯ ಏನಾಗುತ್ತೆ 31ಕ್ಕೆ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂತ ಪ್ರಶ್ನೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಿಗೆ ಸಿಂಘ್ವಿ ಅವರ ವಾದ ಬಲು ಇಷ್ಟವಾಗಿದೆ. ಅವರು ಮಂಡಿಸಿರುವಂತಹ ಪಾಯಿಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಖುಷಿಯಾಗಿದೆ. ರಾಜ್ಯಪಾಲರ ಈ ನಡೆಯನ್ನ ಖಂಡಿಸಿ ಒಂದು ಕಡೆ ಸಿದ್ದರಾಮಯ್ಯನವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು, ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರಿಗೆ ಈ ಒಂದು ವಿಚಾರದಲ್ಲಿ ಜಯ ಸಿಕ್ತು ಅಂತ ಅಂದ್ರೆ ರಾಜ್ಯಪಾಲರ ಮೇಲಿದ್ದಂತ ಆ ಒಂದು ಗೌರವ ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಆಗುತ್ತೆ.